ಎಸ್ ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಅವರ ಜಾಮೀನು ಅರ್ಜಿ ವಿಚಾರಣೆ ಮುಂದೂಡಿಕೆಯಾಗಿದೆ. ಜಾಮೀನು ಅರ್ಜಿ ವಿಚಾರಣೆ ನವೆಂಬರ್ 26ಕ್ಕೆ ಮುಂದೂಡಿಕೆಯಾಗಿರುವಂತದ್ದು. ನವೆಂಬರ್ 26ಕ್ಕೆ ಮುಂದೂಡಿದೆ ಅರ್ಜಿ ವಿಚಾರಣೆ. ಎಸ್ ಹೈಕೋರ್ಟ್ ವಿಚಾರಣೆ ಬಹಳ ಕುತೂಹಲವನ್ನ ಕೇಳಿಸ್ತಾ ಇತ್ತು. ಈಗ ನೋಡಿದ್ರೆ ವಿಚಾರಣೆ ಮುಂದೂಡಿದ್ದಾರೆ ನ್ಯಾಯಮೂರ್ತಿಗಳಾದಂತಹ ವಿಶ್ವಜಿತ್ ಶೆಟ್ಟಿ ಅವರು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ನಟ ದರ್ಶನ್ ಮಧ್ಯಂತರ ಜಾಮೀನಿನ ಮೇಲೆ ಹೊರಗಿದ್ದಾರೆ. ಇವತ್ತು ನವೆಂಬರ್ 21 ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಹೈಕೋರ್ಟ್ನಲ್ಲಿ ನಡೆಯಿತು. ಅರ್ಜಿ ವಿಚಾರಣೆಯನ್ನ ಮುಂದೂಡಲಾಗಿದೆ. ಅಂದ್ರೆ ನವೆಂಬರ್ 26ಕ್ಕೆ ಅರ್ಜಿ ವಿಚಾರಣೆಯನ್ನ ಕಾಯ್ದಿರಿಸಲಾಗಿರುವಂತದ್ದು. ಬಹಳ ಕುತೂಹಲ ಕೇಳಿಸ್ತಾ ಇದೆ. ಒಂದು ಕಡೆ ನಟ ದರ್ಶನ್ ಅವರಿಗೆ ಸರ್ಜರಿ ಆಗಬೇಕಾಗಿದೆ, ಮತ್ತೊಂದು ಕಡೆ ಕೇವಲ 6 ವಾರಗಳ ಮಾತ್ರ ಗಡುವನ್ನ ಕೊಟ್ಟಿದೆ. ಏನೀಗ ಜೈಲಿಂದ ಹೊರಗಿದ್ದಾರೆ, ಅವರಿಗೆ ಆರೋಗ್ಯ ಸಮಸ್ಯೆ ಇರೋದ್ರಿಂದ ಅವರಿಗೆ ಸರ್ಜರಿ ಅವಶ್ಯಕತೆ ಇದೆ ಅಂತ ಹೇಳಿದ್ರಿಂದ ಅವರಿಗೆ ಕೋರ್ಟ್ 6 ವಾರಗಳ ಗಡುವನ್ನ ಕೊಟ್ಟಿದೆ. ಆ 6 ವಾರಗಳಲ್ಲಿ ಅರ್ಧ ದಿನಗಳು ಕಳೆದೇ ಹೋಗ್ಬಿಟ್ಟಿದೆ. ಕೇವಲ ಇನ್ನು ಉಳಿದಿರೋದು 3 ವಾರಗಳು ಮಾತ್ರ. ಏನ್ ಮಾಡ್ತಿದ್ದಾರೆ ನಟ ದರ್ಶನ್ ಗೊತ್ತಾಗ್ತಾ ಇಲ್ಲ. ಎಸ್ ಜಾಮೀನು ಅರ್ಜಿ ವಿಚಾರಣೆ ವೇಳೆ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ವಾದ ಮಂಡನೆಯನ್ನ ಮಾಡಿದ್ದಾರೆ. ಈಗ ಹೆಚ್ಚುವರಿ ದೋಷಾರೋಪ ಪಟ್ಟಿಯನ್ನ ಸಲ್ಲಿಕೆ ಮಾಡ್ತಾ ಇದ್ದೀವಿ, ಇನ್ನು ನಮಗೆ ಆರೋಗ್ಯದ ಬಗ್ಗೆ ವರದಿ ಸಿಕ್ಕಿಲ್ಲ, 1 ವಾರದಲ್ಲಿ ಕೋರ್ಟ್ಗೆ ಹಾಕಿದ್ದಾರೆ, ಸೀಲ್ಡ್ ಕವರ್ ಅಲ್ಲಿ ನೀಡಿದ್ದಾರೆ, ನಮಗೆ ಗೊತ್ತಾಗ್ತಾ ಇಲ್ಲ ಎಷ್ಟು ದಿನ ಚಿಕಿತ್ಸೆ ಮುಂದುವರಿಬೇಕು ಅಂತ. ಕಾಪಿ ನೀಡಬಹುದಲ್ವಾ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು. ನಮಗೊಂದು ಕಾಪಿ ನೀಡಬಹುದಲ್ವಾ ಅಂತ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಪ್ರಶ್ನೆಯನ್ನ ಮಾಡಿರುವಂತದ್ದು. ಅಲ್ಲೇನಾಗ್ತಾ ಇದೆ, ವೈದ್ಯರು ಏನು ವರದಿಯನ್ನ ಕೊಡ್ತಾ ಇದ್ದಾರೆ, ನಮಗೂ ಬೇಕು ಅಪ್ಡೇಟು. ನಾವು ವಾದವನ್ನ ಮಂಡಿಸಬೇಕು ಅಂತಂದ್ರೆ ನಮಗೂ ಕೂಡ ಕಂಪ್ಲೀಟ್ ಡೀಟೇಲ್ಸ್ ಬೇಕಾಗುತ್ತೆ, ನಮಗೂ ಒಂದು ವರದಿ ಕೊಡಿ ಅಂತ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಕೇಳಿರುವಂತದ್ದು. ಎಸ್ ದರ್ಶನ್ ಪರವಾಗಿ ವಾದವನ್ನ ಮಂಡಿಸಿದ್ದಾರೆ ಸಿವಿ ನಾಗೇಶ್ ಅವರು. ಹೊಸದಾಗಿ ಮತ್ತೊಂದು ಮೆಡಿಕಲ್ ರಿಪೋರ್ಟ್ ಸಲ್ಲಿಕೆ ಮಾಡಿದ್ದಾರೆ. ಶನಿವಾರಕ್ಕೆ ವಾದ ಮಂಡನೆಗೆ ಅವಕಾಶವನ್ನ ಕೋರಿದ್ದಾರೆ. ಎಸ್ ಒಂದು ಕಡೆ ಏನಂತಂದ್ರೆ ಸಿವಿ ನಾಗೇಶ್ ಅವರು ಹಾಕಿರುವಂತಹ ಏನು ನಟ ದರ್ಶನ್ ಅವರಿಗೆ ಆರೋಗ್ಯ ಸರಿ ಇಲ್ಲ, ಹಾಗಾಗಿ ಅವರಿಗೆ 6 ವಾರಗಳ ಕಾಲ ಏನು ಅವರಿಗೆ ರಿಲೀಫ್ ಬೇಕು ಅಂತ ಹೇಳಿದ್ರು. ಬಟ್ ಅದು ಓಕೆ, ಅಗ್ರಿ ಆಗಿದೆ. ಈಗ ನೋಡಿ ಮತ್ತೊಂದು ಕಡೆ ನಟ ದರ್ಶನ್ ಅವ್ರಿಗೆ ಸಂಕಷ್ಟ ಎದುರಾಗ್ತಾ ಇದೆ ಅಂತಾನೆ ಹೇಳ್ಬೋದು. ಜಸ್ಟ್ ಬಿಕಾಸ್ ಅವರಿಗೆ ಒಂದು ಕಡೆ ಸರ್ಜರಿ ಆಗಿಲ್ಲ, ಸರ್ಜರಿ ಮಾಡಿಸ್ಕೊಳ್ತೀನಿ ಅಂತ ದಿನ ಕಳೀತಾ ಇದ್ದಾರೆ. ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಮೆಡಿಕಲ್ ರಿಪೋರ್ಟ್ ಕೇಳ್ತಿದ್ದಾರೆ. ಸಿವಿ ನಾಗೇಶ್ ಅವರು ಮತ್ತೊಂದು ಹೊಸ ಮೆಡಿಕಲ್ ರಿಪೋರ್ಟ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ. ಏನಾಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಈ ಸಂದರ್ಭದಲ್ಲಿ ಪವಿತ್ರ ಗೌಡ ಪರ ವಕೀಲ ಟಾಮಿ ಸಬಾಸ್ಟಿಯನ್ ಕೂಡ ವಾದವನ್ನ ಮಂಡಿಸಿದ್ದಾರೆ. ನಾನು 15 ದಿನದಿಂದ ಕಾಯ್ತಿದ್ದೀನಿ, ವಾದ ಮಂಡನೆ ಆಗ್ತಾ ಇಲ್ಲ ಅಂತ ಟಾಮಿ ಸಬಾಸ್ಟಿನ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವಾದವನ್ನ ಮಂಡಿಸ್ತಾ ಇದ್ದಾರೆ. ನ್ಯಾಯಾಧೀಶರು ನವೆಂಬರ್ 26ಕ್ಕೆ ವಾದವನ್ನ ಮಂಡನೆ ಮಾಡಬಹುದಾ ಅಂತ ವೇಟ್ ಮಾಡ್ತಿದ್ದಾರೆ. ಸಬಾಸ್ಟಿಯನ್ ನ್ಯಾಯಾಧೀಶ ಏನು ವಿಶ್ವಜಿತ್ ಶೆಟ್ಟಿ ಅವರ ಪ್ರಶ್ನೆ ಇದಾಗಿದೆ. ಕೊನೆಯದಾಗಿ ನವೆಂಬರ್ 26ಕ್ಕೆ ವಿಚಾರಣೆಯನ್ನ ಮುಂದೂಡಿದ್ದೀವಿ, ನೋಡೋಣ ಅಲ್ಲೇನಾಗುತ್ತೋ ಏನೋ ಕಾದ್ ನೋಡಿ ಅಂತ ಒಂದು ಕಡೆ ಕಾಯ್ದಿರಿಸುವ ತಂತ್ರಕ್ಕೆ ಮುಂದಾಗಿರುವಂತದ್ದು. ಬಹಳ ಒಂದು ಕಡೆ ಕ್ಯೂರಿಯಾಸಿಟಿ ಬಿಲ್ಡ್ ಆಗ್ತಾ ಇದೆ. ಒಂದು ಕಡೆ ನಟ ದರ್ಶನ್ ಅವರು ಏನು ಜಾಮೀನಿನ ಮುಖಾಂತರ ಅಂದ್ರೆ ಲೈಕ್ ಹೆಂಗೆ ಅಂತಂದ್ರೆ
ಆರೋಗ್ಯ ಸ್ಥಿತಿ ಗಂಭೀರವಾಗಿದೆ ಅಂತ ಜಾಮೀನನ್ನ ಪಡ್ಕೊಂಡಿದ್ದಾರೆ. ಬಟ್ ಪವಿತ್ರ ಗೌಡಗೆ ಮಾತ್ರ ಇನ್ನೂ ಜಾಮೀನಾಗಿಲ್ಲ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನನ್ನ ಕೊಲಿಗ್ ರೂಪಾ ಚಂದ್ರು ಫೋನ್ ಸಂಪರ್ಕದಿಂದ ಜಾಯ್ನ್ ಆಗ್ತಿದ್ದಾರೆ. ರೂಪಾ, ಗಮನಿಸ್ತಾ ಇದ್ದೀವಿ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ನಟ ದರ್ಶನ್ ಅವರು ಈಗಾಗಲೇ ಲಾಕ್ ಆದ ನಂತರ ಏನು ವೈದ್ಯಕೀಯ ಚಿಕಿತ್ಸೆಗಾಗಿ 6 ವಾರಗಳ ಕಾಲ ರಿಲೀಫ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಈಗ ನೋಡಿದ್ರೆ ಒಂದಲ್ಲ ಒಂದು ಸಂಕಷ್ಟ ಎದುರಾಗ್ತಾ ಇದೆ. ಅವರ ಅರ್ಜಿ ವಿಚಾರಣೆ, ಜಾಮೀನು ಅರ್ಜಿ ವಿಚಾರಣೆ ನವೆಂಬರ್ 26ಕ್ಕೆ ಮುಂದೂಡಿದ್ದಾರೆ. ಹೆಚ್ಚಿನ ಡೀಟೇಲ್ಸ್ ಏನಿದೆ ಅಂತ? ಖಂಡಿತವಾಗ್ಲೂ ಚಂದ್ರಕಲಾ, ರೇಣುಕಾ ಸ್ವಾಮಿ ಹತ್ಯೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ರಿಲೀಫ್ ನಲ್ಲಿದ್ದಂತ ದರ್ಶನ್ ಅವರಿಗೆ ಮತ್ತೆ ಶಾಕ್ ಮೇಲೆ ಶಾಕ್. ಎಲ್ಲ ಒಂದು ಕಡೆ ಅವರಿಗೆ ಆರೋಗ್ಯದ ಸಮಸ್ಯೆ ವಿಚಾರದಲ್ಲಿ ತಾತ್ಕಾಲಿಕವಾಗಿ ಜಾಮೀನು ಮಂಜೂರು ಆಗಿತ್ತು. ಈ ಸಂದರ್ಭದಲ್ಲಿ ಅವರು ಶಸ್ತ್ರಚಿಕಿತ್ಸೆಗೆ ಒಳಪಡ್ತಾರೋ ಅಥವಾ ಅವರಿಗೆ ಬೇಕಾದಂತ ಚಿಕಿತ್ಸೆ ವಿಚಾರವಾಗಿ ಏನಾಗ್ತಿದೆ ಅನ್ನುವಂತ ಒಂದು ಮಾಹಿತಿ ಬೇಕು ಅಂತ ಬೆಂಬಿಡದೆ ಈಗ SPP ಪ್ರಸನ್ನ ಕುಮಾರ್ ಅವರು ಕೂಡ ಕಾಯ್ತಾರೆ. ಅಂದ್ರೆ ನೋಡಿ, ಎಲ್ಲೋ ಒಂದು ಕಡೆ ದರ್ಶನ್ ಅವರು ನಾನು ಆರಾಮಾಗಿದ್ದೀನಿ, ಸೊ ಚಿಕಿತ್ಸೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಸೂಚಿಸಿದ ಆಸ್ಪತ್ರೆಯಲ್ಲೇ ಚಿಕಿತ್ಸೆ ಕೊಡಿಸೋದಕ್ಕೂ ಕೂಡ ಒಂದ್ ಕಡೆ ಕೋರ್ಟ್ ಅನುಮತಿ ಕೊಟ್ಟಿತ್ತು. ಡಾಕ್ಟರ್ ಕೂಡ ಕೆಲವೊಂದಿಷ್ಟು ಚಿಕಿತ್ಸೆ ವಿಚಾರವಾಗಿ ಸಾಂಪ್ರದಾಯಿಕವಾಗಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಶಸ್ತ್ರಚಿಕಿತ್ಸೆಗೆ ಒಳಪಡಿಸಲೇಬೇಕು ಅನ್ನೋ ವಿಚಾರವಾಗಿ ಅಕಸ್ಮಾತ್ ಏನಾದ್ರೂ ಅವರಿಗೆ ಬೇಲ್ ಸಿಗದೆ ಮತ್ತೆ ಜೈಲ್ನಲ್ಲೇ ಇದ್ದಿದ್ರೆ ಅವರಿಗೆ ಮತ್ತಷ್ಟು ಆರೋಗ್ಯ ಸಮಸ್ಯೆ ಬಿಗಡಾಯಿಸಿತ್ತು ಎನ್ನುವಂತಹ ನಿಟ್ಟಿನಲ್ಲಿ ಅದರ ಜೊತೆಗೆ ಪಾರ್ಶ್ವವಾಯು ಕೂಡ ಆಗಬಹುದು ಅನ್ನುವಂತ ವಿಚಾರವನ್ನ ಇಟ್ಟುಕೊಂಡು ಬೇಲನ್ನ ಕೊಡ್ಲಾಗಿತ್ತು. ಆದ್ರೆ ಈಗ ಏನಾಗ್ತಿದ್ಯಪ್ಪ ಅಂತ ಅಂದ್ರೆ ಜಾಮೀನು ಅರ್ಜಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೊ ಈಗ SPP ಅವರು ಮತ್ತೊಂದು ಕಡೆ ಎಷ್ಟು ದಿನ ಚಿಕಿತ್ಸೆ ಮುಂದುವರಿಯುತ್ತೆ, ಏನಾಗಿದೆ, ಇದ್ರ ಬಗ್ಗೆ ಮಾಹಿತಿಯ ಒಂದು ಕಾಪಿಯನ್ನ ನೀಡಬಹುದಲ್ವಾ ಅನ್ನುವಂಥದ್ದನ್ನ ಕೇಳಿದ್ದಾರೆ. ಆರೋಗ್ಯದ ಸಮಸ್ಯೆ ಬಗ್ಗೆ ಇನ್ನೂ ಕೂಡ ನಮಗೆ ವರದಿ ಸಿಕ್ಕಿಲ್ಲ ಅನ್ನುವಂತಹ ವಿಚಾರವಾಗಿ ನಾಗೇಶ್ ಅವರು ಕೂಡ ಮತ್ತೊಂದು ಮೆಡಿಕಲ್ ರಿಪೋರ್ಟ್ ಬರ್ಬೇಕಾಗಿದೆ. ಸೊ ಅದು ಬಂದ ನಂತರವಾಗಿ ಈ ವಿಚಾರವಾಗಿ ನಾವು ರಿಪ್ಲೈ ಮಾಡ್ತೀವಿ ಅನ್ನೋದನ್ನ ಕೂಡ ಹೇಳಿದ್ದಾರೆ. ಒಂದು ಗಮನಿಸಬಹುದು ಚಂದ್ರಕಲಾ, ನೋಡಿ ಈಗ ದರ್ಶನ್ ಅವರು ಆರೋಗ್ಯದ ಸಮಸ್ಯೆ ಇಟ್ಕೊಂಡು ಸ್ವಲ್ಪ ರಿಲೀಫ್ ಅಲ್ಲಿ ಇದ್ರು ಕೂಡ ಪೊಲೀಸ್ನವರು ಯಾಕೋ ದರ್ಶನ್ ಅವರನ್ನ ಬಿಡುವ ಹಾಗೆ ಕಾಣಿಸ್ತಾ ಇಲ್ಲ. ಸೊ ಇಲ್ಲಿ ಆರೋಗ್ಯದ ನೆಪ ಒಡ್ಡಿ ಬಚಾವ್ ಆಗೋದಕ್ಕೆ ನೋಡ್ತಾ ಇದ್ದಾರೆ ದರ್ಶನ್ ಅವರು ಅನ್ನುವಂಥದ್ದನ್ನ ಒಂದು ಕಡೆ ಪೊಲೀಸ್ ಇಲಾಖೆ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಯಾಕಂದ್ರೆ ಚಿಕಿತ್ಸೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೋ ಒಂದು ಅಪ್ಡೇಟ್ ಕೊಡ್ತಾ ಇಲ್ಲ ಇಲ್ಲಿ. ಸೊ ನಮಗೆ ಬೇಕಾದಂತ ಕಾಪಿ ವಿಚಾರವಾಗಿ ಕೂಡ ಏನೋ ಇಲ್ಲಿ ರೆಸ್ಪಾನ್ಸ್ ಮಾಡ್ತಿಲ್ಲ ಅನ್ನೋ ವಿಚಾರವಾಗಿ ಸೊ ಒಂದು ಕಡೆ ಪೊಲೀಸ್ ಇಲಾಖೆ ಅನುಮಾನ ವ್ಯಕ್ತಪಡಿಸ್ತಾ ಇದೆ. ಮೊದಲನೇ ಹಂತದ ಚಾರ್ಜ್ ಶೀಟ್ ಸಲ್ಲಿಕೆಯಾದ ನಂತರ ಎರಡನೇ ಹಂತದ ಚಾರ್ಜ್ ಶೀಟ್ ನಲ್ಲಿ ದರ್ಶನ್ ಅವರ ಪರವಾಗಿ ಕೆಲವೊಂದಿಷ್ಟು ಗಂಭೀರ ಸಾಕ್ಷ್ಯಗಳನ್ನ ಕೂಡ ಮೆನ್ಷನ್ ಮಾಡಲಾಗಿದೆ ಅಂತ ತಿಳಿದು ಬರ್ತಾ ಇದೆ. ಒಂದು, ದರ್ಶನ್ ಅವರಿಗೆ ರಿಲೀಫ್ ಕೊಡ್ಲೇಬಾರ್ದು, ಶಿಕ್ಷೆಯನ್ನ ಕೊಡಿಸ್ಲೇಬೇಕು ಅಂತ ಪೊಲೀಸ್ ಇಲಾಖೆ ತುದಿಗಾಲ್ನಲ್ಲಿ ನಿಂತಿದೆ. ಇನ್ನೊಂದು ಕಡೆ ಇಲ್ಲ ದರ್ಶನ್ ಅವರನ್ನ ಬಚಾವ್ ಮಾಡಬೇಕು, ದರ್ಶನ್ ಅವರಿಗೆ ಆರೋಗ್ಯ ಸಮಸ್ಯೆ ಅಂದುಕೊಂಡು CV ನಾಗೇಶ್ ಅವರು ಕೂಡ ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಇನ್ನ ಇದಾದ ನಂತರವಾಗಿ ಅವರ ಕುಟುಂಬಸ್ಥರು ಅಕಸ್ಮಾತ್ ಬಳ್ಳಾರಿಗೆ ಏನಾದ್ರು ಮತ್ತೆ ದರ್ಶನ್ ಅವರು ವಾಪಸ್ ಹೋದ್ರು ಅಂದ್ರೆ ಅವರ ಆರೋಗ್ಯದಲ್ಲಿ ಮತ್ತೆ ಸಮಸ್ಯೆ ಉಂಟಾಗುತ್ತೆ ಅನ್ನುವ ವಿಚಾರವಾಗಿ ಕೂಡ ಒಂದು ಕಡೆ ಗಂಭೀರವಾದಂತ ಆಲೋಚನೆಯನ್ನ ಮಾಡ್ತಿದ್ದಾರೆ. ಆದ್ರೆ ಇದರ ನಡುವೆ ಯಾವುದೇ ಕಾರಣಕ್ಕೂ ಕೂಡ ಜಾಮೀನ್ ಮಂಜೂರು ಆಗಬಾರ್ದು ಅನ್ನೋ ವಿಚಾರವಾಗಿ ಒಂದ್ ರೀತಿ ಪೊಲೀಸ್ ಇಲಾಖೆ ಹಾಗೆ SPP ತಮ್ಮದೇ ಆದ ಶೈಲಿಯ ಮುಖಾಂತರವಾಗಿ ವಾದವನ್ನ ನಡೆಸ್ತಾ ಇದ್ದಾರೆ. ಇದರ ನಡುವೆ ಸಿಕ್ಕಾಕೊಂಡು ದರ್ಶನ್ ಅವರು ವಿಲ ಅಂತ ಒದ್ದಾಡ್ತಿದ್ದಾರೆ. ಸೊ ಒಂದ್ ಕಡೆ CV ನಾಗೇಶ್ ಅವರ ವಾದ ಮಂಡನೆ ಆಗಿರ್ಬೋದು, SPP ಅವರ ವಾದ ಮಂಡನೆ ಆಗಿರ್ಬೋದು, ಇದರ ಆಧಾರದ ಮೇಲೆ ದರ್ಶನ್ ಅವರ ಭವಿಷ್ಯ, ಮುಂದಿನ ದಿನಗಳ ಭವಿಷ್ಯ ನಿರ್ಧಾರವಾಗುತ್ತೆ. ಅದರ ಜೊತೆಗೆ ನೋಡಿ ಮತ್ತೊಂದು ಕಡೆ ಈಗಾಗಲೇ ದರ್ಶನ್ ಅವರಿಗೆ ಜಾಮೀನ್ ಯಾವಾಗ ಸಿಕ್ತೋ ಅಲ್ಲಿಂದ ಕೂಡ ಪೊಲೀಸ್ ಇಲಾಖೆ ನಿದ್ರೆ ಮಾಡಿಲ್ಲ. ದರ್ಶನ್ ಅವರನ್ನ ಹೇಗಾದ್ರೂ ಮಾಡಿ ಮತ್ತೆ ವಾಪಸ್ ಜೈಲಿಗೆ ಕರೆದುಕೊಂಡು ಬರಬೇಕು ಅನ್ನುವಂತ ನಿಟ್ಟಿನಲ್ಲಿ ಎರಡನೇ ಚಾರ್ಜ್ ಶೀಟ್ ನಲ್ಲಿ ಏನೇನು ಉಲ್ಲೇಖ ಆಗಿದೆ ಅನ್ನೋ ವಿಚಾರವಾಗಿ ಮತ್ತೊಮ್ಮೆ SPP ಗಂಭೀರವಾಗಿ ವಾದ ಮಂಡಿಸ್ತಾ ಇದ್ದಾರೆ. CV ನಾಗೇಶ್ ಅವ್ರಿಗೆ ಈಗ ಕಷ್ಟವಾಗ್ತಾ ಇರುವಂತದ್ದು ದರ್ಶನ್ ಅವ್ರಿಗೆ ತಾತ್ಕಾಲಿಕವಾಗಿ ಏನೋ ರಿಲೀಸ್ ಕೊಡ್ತಿದ್ದಾರೆ. ಅಕಸ್ಮಾತ್ ಸುಪ್ರೀಂ ಕೋರ್ಟ್ಗೆ ಹೋಗಿ ಜಾಮೀನು ಮಂಜೂರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಗೆ ಜಾಮೀನು ಅರ್ಜಿಯ ವಜಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಪೀಲ್ ಹಾಕಿ ತದನಂತರವಾಗಿ ದರ್ಶನ್ ಅವರನ್ನ ಮತ್ತೇನಾದ್ರೂ ವಾಪಸ್ ಕರೆಸ್ಕೊಂಡು ಬರೋದ್ರಲ್ಲಿ ಯಶಸ್ವಿ ಆಯ್ತು ಅಂದ್ರೆ ದರ್ಶನ್ ಅವರ ಭವಿಷ್ಯ ಹಾಗೆ ದರ್ಶನ್ ಅವರಿಗೆ ಶಿಕ್ಷೆ ಕೊಡಿಸುವಲ್ಲೂ ಕೂಡ ಪೊಲೀಸ್ ಇಲಾಖೆ ಯಶಸ್ವಿ ಆಗೋದ್ರಲ್ಲಿ ಎರಡು ಮಾತಿಲ್ಲ ಚಂದ್ರಕಲಾ. ಎಸ್ ರೂಪಾ, ಇನ್ನೊಂದ್ ಕಡೆ ಗಮನಿಸಬಹುದು, ಈ ಕೊಲೆಯ ಪ್ರಮುಖ ರೂವಾರಿ ಅಕ್ಯೂಸ್ಡ್ ನಂಬರ್ 1 ಪವಿತ್ರ ಗೌಡಗೂ ಕೂಡ ಬ್ಯಾಕ್ ಟು ಬ್ಯಾಕ್ ನಿರಾಸೆ ಆಗ್ತಾ ಇದೆ. ನೋಡಿ, ಈಗ ಪವಿತ್ರ ಗೌಡ ಪರ ವಕೀಲ ಟಾಮಿ ಸಬಾಸ್ಟಿಯನ್ ಅವರು ಎಷ್ಟೇ ವಾದವನ್ನ ಮಂಡಿಸಿದ್ರು ಕೂಡ ಮತ್ತೆ ನವೆಂಬರ್ 26ಕ್ಕೆ ಅವರ ಅರ್ಜಿ ವಿಚಾರಣೆ ಕೂಡ ಮುಂದೂಡಲಾಗಿದೆ. ಪವಿತ್ರ ಗೌಡ ಅವರ ಅರ್ಜಿ ವಿಚಾರಣೆ ಏನಾಗಬಹುದು ಅಂತ ನೋಡಿ. A1 ಆರೋಪಿಯಾಗಿ ಪವಿತ್ರ ಗೌಡ ಅವರು ಈಗ ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿ ಯಾವಾಗ ಹೊರ ಬರ್ತೀನಪ್ಪ ಅಂತ ದಿನಗಳನ್ನ ನೋಡ್ಕೊಂಡೇ ಬರ್ತಿದ್ದಾರೆ. ಪವಿತ್ರ ಗೌಡ ಅವರಿಗೆ ಯಾಕೋ ಜಾಮೀನ್ ಸಿಗುವ ಹಾಗೆ ಕಾಣಿಸ್ತಾ ಇಲ್ಲ. ಯಾಕಂದ್ರೆ A1 ಆರೋಪಿ ಅವರೇ ಆಗಿರುವಂತಹ ಹಿನ್ನೆಲೆಯಲ್ಲಿ ಸ್ವಲ್ಪ
ಕಷ್ಟಕರವಾಗ್ತಾ ಇದೆ. ಆದ್ರೆ ಅವರ ಪರವಾಗಿರುವಂತಹ ವಕೀಲರಾದಂತಹ ಟಾಮಿ ಸಬಾಸ್ಟಿನ್ ಅವರು ಕೆಲವೊಂದಿಷ್ಟು ಪ್ರಮುಖವಾದಂತಹ ವಾದವನ್ನ ಮಂಡಿಸಿದ್ದಾರೆ. ಪವಿತ್ರ ಗೌಡ ಅವರು ಹತ್ಯೆ ಮಾಡಿಲ್ಲ, ಪವಿತ್ರ ಗೌಡ ಅವರಿಂದ ಯಾವುದೇ ರೀತಿಯಾದಂತಹ ಹಾನಿ ಆತನ ಮೇಲೆ ಆಗಿಲ್ಲ. ಪವಿತ್ರ ಗೌಡಕ್ ಬಂದಂತ ಕೆಟ್ಟ ಸಂದೇಶದ ವಿಚಾರವಾಗಿ A1 ಆರೋಪಿ ಮಾಡಿರುವಂತದ್ದು ಎಷ್ಟು ಸರಿ ಅನ್ನುವಂಥದ್ದನ್ನ, ಇನ್ನೂ ಕೂಡ ಜಾಮೀನು ಮಂಜೂರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಾಗ ಒಂದು ಕಡೆ ಪವಿತ್ರ ಗೌಡ ಅವರಿಗೆ ಯಾವಾಗ್ಲೂ ಕೂಡ ನಿರೀಕ್ಷೆ ಇರುವಂತದ್ದು ಹುಸಿ ಆಗ್ತಾನೆ ಇದೆ. ಸೊ ಸದ್ಯದ ಮಟ್ಟಿಗೆ ನವೆಂಬರ್ 26ರವರೆಗೂ ಕೂಡ ಆರಕ್ಕೆ ವಾದ ಈ ಬಗ್ಗೆ ಮಂಡನೆ ಆಗಬಹುದಾ ಅನ್ನುವಂತ ಒಂದು ಪ್ರಶ್ನೆ ಸದ್ಯಕ್ಕೆ ಕಾಡ್ತಾ ಇದೆ. ಆದ್ರೆ ಎಲ್ಲೋ ಒಂದು ಕಡೆ ಪವಿತ್ರ ಗೌಡಗೆ ಸದ್ಯಕ್ಕೆ ಇನ್ನೂ ಕೂಡ ರಿಲೀಫ್ ಸಿಗುತ್ತೆ ಅಂತ ಹೇಳಲಾಗ್ತಾ ಇಲ್ಲ. ಯಾಕಂದ್ರೆ A1, A2, A3 ಆರೋಪಿ A8 ವರ್ಗೂ ಕೂಡ ಇರುವಂತವ್ರು ಪ್ರಮುಖವಾದಂತ ಆರೋಪಿಗಳೇ. ಸೊ ಅವರಿಗೆ ಜಾಮೀನ್ ಮಂಜೂರು ಆಗಬಾರ್ದು ಅನ್ನೋ ವಿಚಾರವಾಗಿ ಕಟ್ಟೆಚ್ಚರವನ್ನ ವಹಿಸಿರುವಂತದ್ದು. ದರ್ಶನ್ ಅವರಿಗೆ ಆರೋಗ್ಯದ ಸಮಸ್ಯೆಯಲ್ಲಿ ಅಷ್ಟೇ ತಾತ್ಕಾಲಿಕವಾಗಿ ಸಿಕ್ಕಿದೆ. ಅಕಸ್ಮಾತ್ ಅವರಿಗೆ ಆರೋಗ್ಯ ಸಮಸ್ಯೆ ಇರ್ಲಿಲ್ಲ ಅಂದಿದ್ರೆ ಯಾವುದೇ ಕಾರಣಕ್ಕೂ ಕೂಡ ಅವರಿಗೆ ತಾತ್ಕಾಲಿಕ ರಿಲೀಫ್ ಕೂಡ ಸಿಗ್ತಿರ್ಲಿಲ್ಲ. ಆದರೆ A1 ಆರೋಪಿಯಾಗಿರುವಂತಹ ಪವಿತ್ರ ಗೌಡ ಅಂತೂ ಹೊರ ಬರೋದಕ್ಕೆ ಕಾತುರತೆಯಿಂದ ಕಾಯ್ತಿದ್ದಾರೆ. ಯಾವಾಗ ದರ್ಶನ್ ಅವರಿಗೆ ತಾತ್ಕಾಲಿಕ ರಿಲೀಫ್ ಅಂತ ಸಿಕ್ತೋ ಸೊ ಆಗ ಬಹಳ ಖುಷಿಯಾಗಿದ್ರು. ಸೊ ನನಗೂ ಕೂಡ ಎಲ್ಲ ಒಂದು ಕಡೆ ಏನಾದ್ರು ಸಿಹಿ ಸುದ್ದಿ ಸಿಗಬಹುದು ಅಂತ. ಇನ್ನ ಅವರ ಮನೆಯವರು ಕೂಡ ಎದುರು ನೋಡ್ತಾ ಇದ್ದಾರೆ. ಮಗಳದು ತಪ್ಪಿಲ್ಲ ಆದ್ರೂ ಕೂಡ ಜೈಲಿನಲ್ಲಿ ಇರುವಂತದ್ದು, ಆ ಮಗಳನ್ನ ಕರ್ಸ್ಕೊಂಡು ಬರ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಪವಿತ್ರ ಗೌಡ ಅವರ ತಾಯಿ ಕೂಡ ಪರದಾಡ್ತಾ ಇದ್ದಾರೆ. ಆದ್ರೆ ಇದರ ನಡುವೆ ಕೆಲವೊಂದಿಷ್ಟು ವಿಚಾರವಾಗಿ ನೋಡೋದಾದ್ರೆ ಯಾವಾಗ ದರ್ಶನ್ ಅವರಿಗೆ ತಾತ್ಕಾಲಿಕ ರಿಲೀಫ್ ಸಿಕ್ತೋ ಸೊ ನಮಗೂ ಆಗಬಹುದು ಅನ್ನುವಂತ ಒಂದು ಭರವಸೆಯಲ್ಲಿ ದಿನಗಳನ್ನ ಕಳೀತಾ ಇದ್ದಾರೆ ಪವಿತ್ರ ಗೌಡ. ಆದರೆ ಇನ್ನೂ ಕೂಡ ಪೊಲೀಸ್ ಇಲಾಖೆ ಈ ವಿಚಾರವಾಗಿ ಬಹಳ ದೃಢ ನಿರ್ಧಾರವನ್ನ ತೆಗೆದುಕೊಂಡಿರುವಂತದ್ದು. ಯಾಕಂದ್ರೆ A1 ಇಂದ A8 ವರ್ಗೂ ಕೂಡ ಇರುವಂತಹ ಆರೋಪಿಗಳು ಪ್ರಮುಖ ಪಾತ್ರವನ್ನ ವಹಿಸಿದ್ದಾರೆ. ಅವರಿಗೆ ಶಿಕ್ಷೆಯನ್ನ ಕೊಡಿಸ್ಲೇಬೇಕು ಅನ್ನುವಂತಹ ನಿಟ್ಟಿನಲ್ಲಿ ರಣಹದ್ದಿನ ರೀತಿಯಲ್ಲಿ ಕಾದು ಕುಳಿತಿದ್ದಾರೆ ಚಂದ್ರಕಲಾ. ಥ್ಯಾಂಕ್ ಯು ರೂಪಾ ಚಂದ್ರು ನಿಮ್ಮ ಕಂಪ್ಲೀಟ್ ಮಾಹಿತಿಗಾಗಿ. ಎಸ್, ಗಮನಿಸ್ತಾ ಇದೀವಿ ಒಂದು ಕಡೆ ಈಗಾಗಲೇ ನವೆಂಬರ್ 26ಕ್ಕೆ ಜಾಮೀನು ಅರ್ಜಿ ವಿಚಾರಣೆ ನಡೆಯುತ್ತೆ. ಒಂದು ಕಡೆ ನಟ ದರ್ಶನ್ ಅವರ ಜಾಮೀನು ಅರ್ಜಿ ವಿಚಾರಣೆ ಏನಾಗುತ್ತೆ, ಮತ್ತೊಂದು ಕಡೆ ನಟಿ ಪವಿತ್ರ ಗೌಡ ಅವರ ಜಾಮೀನು ಅರ್ಜಿ ವಿಚಾರಣೆ ಏನಾಗುತ್ತೆ ಅನ್ನುವಂತಹ ಕುತೂಹಲ ಎಲ್ಲರಲ್ಲೂ ಕೂಡ ಮನೆ ಮಾಡಿದೆ. ಬಟ್ ಎಲ್ಲೋ ಒಂದು ಕಡೆ ಮೇ ನಾಟ್ ಬಿ ಪವಿತ್ರ ಗೌಡ ಅವರು ಸದ್ಯಕ್ಕಂತೂ ಹೊರಬರುವಂತಹ ಸೂಚನೆಗಳು ಯಾವುದು ಕೂಡ ಕಾಣಿಸ್ತಾ ಇಲ್ಲ. ಎಲ್ಲ ಸಾಕ್ಷ್ಯಾಧಾರಗಳು ದೃಢ ಆಗಿರೋದ್ರಿಂದ ಮೇ ಬಿ ಇನ್ನು ಸ್ವಲ್ಪ ಅಂದ್ರೆ ಏನು ಇನ್ನು 3-4 ತಿಂಗಳ ಕಾಲ ನಟಿ ಪವಿತ್ರ ಗೌಡಗೆ ಜಾಮೀನು ಮಂಜೂರಾಗುವುದು ಬಹುತೇಕ ಡೌಟ್ ಎನ್ನಲಾಗ್ತಾ ಇದೆ. ಈತ ನಟ ದರ್ಶನ್ ಅವರು ಕೂಡ ಈಗಾಗಲೇ ಒಂದು ಕಡೆ ಚಿಕಿತ್ಸೆಯಲ್ಲಿ ತಲ್ಲೀನರಾಗೋಗ್ಬಿಟ್ಟಿದ್ದಾರೆ. ನನಗೆ ಶಸ್ತ್ರಚಿಕಿತ್ಸೆ ಬಹಳ ಅಂದ್ರೆ ಬಹಳ ಅಗತ್ಯ ಇದೆ, ಸ್ಪೈನಲ್ ಕಾರ್ಡ್ ಸರ್ಜರಿ ಆಗಲೇಬೇಕಾಗಿದೆ, ಅದಾದ ನಂತರ ಏನ್ ಮಾಡಬೇಕು ಏನ್ ಮಾಡಬಾರ್ದು ಅನ್ನೋದನ್ನ ನಿರ್ಧಾರ ಮಾಡೋಣ ಅಂತ ಈಗಾಗಲೇ ಏನು ಪತ್ನಿ ವಿಜಯಲಕ್ಷ್ಮಿ ಅವರೊಂದಿಗೂ ಕೂಡ ಮಾತಾಡಿದ್ದಾರೆ. ಹಾಗೆ ಅವರ ಪರ ವಕೀಲರಾಗಿರುವಂತಹ CV ನಾಗೇಶ್ ಅವರ ಜೊತೆಯೂ ಕೂಡ ಚರ್ಚೆಯನ್ನ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಬಟ್ ಏನೇ ಆಗಿರ್ಬೋದು, ಇಲ್ಲಿ ಕೋರ್ಟ್ ಕೊಟ್ಟಿರೋದು ಅವರಿಗೆ 6 ವಾರಗಳ ಗಡುವು ಮಾತ್ರ. ಅದಕ್ಕೆ ಸಂಬಂಧಪಟ್ಟಂತಹ ಡಾಕ್ಯುಮೆಂಟರಿಗಳನ್ನ ಏನು ಮೆಡಿಕಲ್ ರಿಪೋರ್ಟ್ಗಳನ್ನ ಆಗಿಂದಾಗೆ ಸಬ್ಮಿಟ್ ಮಾಡಬೇಕಾಗುತ್ತೆ. ಅದ್ರ ಮೇಲೆ ಜಡ್ಜ್ಮೆಂಟ್ ರಿವೀಲ್ ಆಗುತ್ತೆ. ನೋಡಿ, ಈಗ ಮೆಡಿಕಲ್ ಅವರಿಗೆ ಎಷ್ಟರ ಮಟ್ಟಿಗೆ ಅಗತ್ಯ ಇದೆ, ಏನು ಅವ್ರು ಫೇಸ್ ಮಾಡ್ತಿದ್ದಾರೆ ಅಂದ್ರ ಮೇಲೆ ಮೇ ಬಿ ಇನ್ನೂ ಸ್ವಲ್ಪ ದಿನಗಳ ಕಾಲ ಕೋರ್ಟ್ ಅವರಿಗೆ ರಿಲೀಫ್ ಕೊಡಬಹುದು. ಇವರು ಯಾವುದೇ ರೀತಿಯಾದಂತಹ ಮೆಡಿಕಲ್ ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡಲಿಲ್ಲ ಅಂತಂದ್ರೆ 6 ವಾರಗಳ ಗಡುವು ಕಂಪ್ಲೀಟ್ ಆಗಿದೆ, ನೀವು ಯಾವುದೇ ರೀತಿಯಾದಂತಹ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇಲ್ಲ, ನೀವು ಆರಾಮಾಗಿ ಜೈಲಲ್ಲೇ ಬಂದಿದ್ದು ಬಿಡಿ, ಬೇಕಾದ್ರೆ ಅದೇನ್ ಚಿಕಿತ್ಸೆ ಅಲ್ಲೇ ಕೊಟ್ರೆ ಆಯ್ತು ಅಂತಾನೂ ಕೂಡ ಕರೀಬಹುದು. ಹಾಗಾಗಿ ಒಂದು ಕಡೆ ನಟ ದರ್ಶನ್ ಅವರ ಜಾಮೀನು ಅರ್ಜಿ ವಿಚಾರಣೆ ಏನಾಗುತ್ತೆ, 6 ವಾರಗಳ ನಂತರ ದರ್ಶನ್ ಅವರ ಚಿಕಿತ್ಸೆ ಫುಲ್ಫಿಲ್ ಆಗುತ್ತಾ ಅಥವಾ ಮತ್ತೆ ಜೈಲಿಗೆ ಮರಳಬೇಕಾಗುತ್ತಾ ಅನ್ನುವಂತಹ ಒಂದು ಚರ್ಚೆ ಈಗ ಭುಗಿಲೆದ್ದಿದೆ. ನೋಡೋಣ ಏನಾಗುತ್ತೆ ಏನು ನಟ ದರ್ಶನ್ ಅವರ ಜಾಮೀನು ಭವಿಷ್ಯ ಅಂತ.